पूज्याय राघवेंद्राय सत्यधर्मारताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಸರ್ವೇ ಜನ ಸುಖಿನೋ ಭವ. ಇದು ಅಕ್ಕಿ ಅಲ್ಲ, ನುಚ್ಚಷ್ಟೇ. ಓಕೆ, ಅಕ್ಕಿ ಬೇಡ, ಬರೀ ನುಚ್ಚಷ್ಟೇ ಸಾಕು. ನುಚ್ಚೇ ಚೆನ್ನಾಗಿ ಬರುತ್ತೆ. ಅಕ್ಕಿ ಒಂದು ಸಣ್ಸಿದ ಮೇಲೆ ನುಚ್ಚು ಬರುತ್ತಲ್ಲ, ಆ ನುಚ್ಚೇ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದು ಕಮ್ಮಿ ಅಂದ್ರೂ ಒಂದು 250 ಥ್ರೂ 300 ಗ್ರಾಮ್ಸ್ ಎಲ್ಲ ಇದೆ ಇದು. ಓಕೆ, ಇದನ್ನ ನೀಟಾಗಿ ತೊಳಿಬೇಕು. 2 ರಿಂದ 3 ಸಲ ನೀಟಾಗಿ ತೊಳೆದು ನೆನೆಸ್ಬೇಕು. ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ. ಒಂದು ವೇಳೆ ಸಾಯಂಕಾಲ ನೆನೆಸೋಕೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಅಟ್ಲೀಸ್ಟ್ ಬೆಳಿಗ್ಗೆ ನೆನೆಸೋಕೆ ಹಾಕಿದ್ರೆ ಒಂದು 2 ಅವರ್ಸ್ ಆದರೂ ನೆನೆಬೇಕು. ಆಯಿತಾ? ಇದು ಫಸ್ಟ್ ಪ್ರೊಸೀಜರು. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಶುಂಠಿ ಹಾಕ್ಕೋಬೇಕು. ಶುಂಠಿ ಹಾಕ್ಕೊಂಡು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಇರುತ್ತಲ್ಲ, ಬಿಡಿಸಿದ್ದು ಬೆಳ್ಳುಳ್ಳಿ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಗ್ರೀನ್ ಚಿಲ್ಲಿ ಇರುತ್ತಲ್ಲ, ಗ್ರೀನ್ ಚಿಲ್ಲಿ, ಹಸಿ ಖಾರ ಹಾಕ್ಕೋಬೇಕು. ಓಕೆ, ಹಸಿ ಖಾರ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ಬೀಸ್ಬೇಕು ಇದನ್ನು. ಓಕೆ, ಇನ್ನೊಂದು ನಿಮಿಷ ಬೀಸಿ. ನೀರು ಹಾಕೋದೆಲ್ಲ ಬೇಡ, ಹಾಗೆ ತರಿಯಾಗಿ ರುಬ್ಕೊಂಡಿದ್ದೇನೆ, ಸಾಕಿಷ್ಟೇ. ಓಕೆ, ಇಷ್ಟೇ ತರಿಯಾಗೇ ಇರಲಿ ಇದು. ಇದನ್ನು ನೀರು ಹಾಕೋದು ತೀರಾ ಪೇಸ್ಟ್ ಎಲ್ಲ ಆಗೋದೆಲ್ಲ ಏನು ಬೇಡ, ಇಷ್ಟೇ ಇರಲಿ. ಈ ಗ್ಲಾಸಿಂದ ಅಕ್ಕಿ ತೊಗೊಂಡ್ರೆ ಈ ಗ್ಲಾಸಿಂದರೆ 2 ಗ್ಲಾಸ್ ನೀರು ತೊಗೊಳ್ಳಿ. 2 ಗ್ಲಾಸ್ ಸಾಕು ಅಷ್ಟೇ. ಈಗ ಆಲ್ರೆಡಿ ಒಂದು ಹಾಕಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ. 2 ಗ್ಲಾಸ್ ಹಾಕಿ ಇವಾಗ ಗ್ಯಾಸ್ ಮೇಲೆ ಕುದಿಯಲಿ. ಓಕೆ, ಅನ್ನ ಮಾಡ್ತೀವಲ್ಲ ಅದೇ ರೀತಿ ನೀರು ಇಡಬೇಕು ಫಸ್ಟು. ಓಕೆ, ನೀರು ಬಬಲ್ಸ್ ಎಲ್ಲ ಬರಬೇಕು. ಬಬಲ್ಸ್ ಎಲ್ಲ ಬರೋವರೆಗೂ ನೀರು ಕುದಿಬೇಕು. ನೀರು ಕುದೀಲಿ. ನೆಕ್ಸ್ಟ್ ಸ್ವಲ್ಪ ಇವಾಗ ಬಬಲ್ಸ್ ಎಲ್ಲ ಬಂದಿದೆಯಲ್ಲ, ಅದೇ ಬಬಲ್ಸ್ ಎಲ್ಲ ಬಂದಿದೆ ನೋಡಿ. ಈಗ ಬಬಲ್ಸ್ ಎಲ್ಲ ಬಂದಾಗ ಇದು ಅಕ್ಕಿ ಇದೆ ಅಲ್ಲ, ಮೊದಲು ನೆನ್ಸಕ್ಕೆ ಹಾಕ್ತೀವಲ್ಲ ತೊಳೆದು, ಆ ಅಕ್ಕಿ ಹಾಕ್ಕೋಬೇಕು. ಅದೇ ಅಕ್ಕಿ ಇದೆ ಅಲ್ಲ, ಈ ಅಕ್ಕಿನೇ ಹಾಕ್ಕೋಬೇಕು. ಇದು ಅಕ್ಕಿ ಅಲ್ಲ, ಇದು ನುಚ್ಚಿಂದನೇ ಮಾಡಬೇಕಿದೆನಾ, ಅಕ್ಕಿಯಿಂದ ಮಾಡಬಾರ್ದು. ಓಕೆ, ನುಚ್ಚಾದ್ರೇ ಚೆನ್ನಾಗಿ ಬರುತ್ತೆ. ಅಕ್ಕಿ ಎಲ್ಲ ಚೆನ್ನಾಗಿ ಬರಲ್ಲ. ರುಬ್ಬೋದು ಎಲ್ಲ ಏನೂ ಬೇಡ. 2 ತಾಸು ನೆನ್ಸಕ್ಕೆ ಹಾಕ್ಕೋಬೇಕು. 4 ತಾಸು ಬೆಳಿಗ್ಗೆ ನೆನ್ಸಕ್ಕೆ ಹಾಕಿದರೆ 4 ತಾಸು ಹಾಕ್ಕೋಬೋದು. ಇಲ್ಲ ನಮಗೆ ಚೆನ್ನಾಗಿ ನೆನೆಬೇಕಂದ್ರೆ ಓವರ್ ನೈಟ್ ಕೂಡ ಹಾಕ್ಕೋಬೋದು. ನಾವು ಈವ್ನಿಂಗ್ ಅಥವಾ ಇದರ ನೈಟಿಗೆ ಕೂಡ ಹಾಕ್ಕೋಬೋದು. ಓಕೆ, ಎಲ್ಲ ಹಾಕ್ಕೋಬೇಕು. ಇವಾಗ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದೆ ಅಲ್ಲ, ಅದು ಹಾಕ್ಕೋಬೇಕು. ಓಕೆ, ಇದೊಳಗೆ ಹಾಕ್ಕೋಬೇಕು. ಖಾರ ಇಲ್ಲಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಖಾರ ಇರುತ್ತೆ ಇದು. ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಉಪ್ಪು ಹಾಕಿರೋದ್ರಿಂದ ಇವಾಗ ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ಮತ್ತೆ ಉಪ್ಪು ಜಾಸ್ತಿ ಆಗಿಬಿಟ್ರೆ ಕಷ್ಟ. ಹಾಗಾಗಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಬೇಕಾದ್ರೆ ಈರುಳ್ಳಿ ಇದೆ ಅಲ್ಲ, ಚಾಪ್ ಮಾಡಿರೋದ್ರೆ ಈರುಳ್ಳಿ ಹಾಕ್ಕೋಬೋದು. ಇನ್ನೊಂದು ಸ್ವಲ್ಪ ಸಣ್ಣದಾದ ಚಾಪ್ ಮಾಡ್ಕೋಬೋದು. ಇಷ್ಟೇ ಇದ್ರೂ ಓಕೆ, ನಡೆಯುತ್ತೆ. ಓಕೆ, ಸಾಕು. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಯಿತಾ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು. ಆಮೇಲೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ನಿಮಿಷ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಎಲ್ಲ ಮಸಾಲ ಎಲ್ಲ ಹೊಂದ್ಕೋಬೇಕು, ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇದು ಇನ್ನೂ ಸ್ವಲ್ಪ ಬೆನಿಬೇಕಿದು. ಸೇಮ್ ನಾವು ರೈಸ್ ಯಾವ ಥರ ಮಾಡ್ಕೊತೀವಿ ಅಷ್ಟೊಂದು ಇನ್ನೊಂದು ಸ್ವಲ್ಪ ಬೆನಿಬೇಕು. ಬೆನೀಲಿ. ಓಕೆ, ಒಂದು ಅರ್ಧ ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ. ಓಕೆ, ಒಂದು ಅರ್ಧ ಚಿಟಿಕೆಯಷ್ಟು ಅಡುಗೆ ಸೋಡಾ. ಓಕೆ, ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಸಲ. ಓಕೆ, ಇಷ್ಟೇ ಗಟ್ಟಿ ಬರಬೇಕಿದ್ದು. ಓಕೆ, ಓಕೆ, ಇನ್ನೊಂದು ಸ್ವಲ್ಪ ಬೆನಿಬೇಕು. ಬೆನೀಲಿ. ಓಕೆ, ಸ್ವಲ್ಪ ಪಾತ್ರೆಯಿಂದ ತೊಗೊಂಡು
ಈ ಥರ ಮಾಡಿಕೊಂಡು ಇದು ಕೈಯಿಂದ ಮಾಡೋದು. ಯಾಕಂದರೆ ಸ್ವಲ್ಪ ಕೈಗೆ ಹತ್ತುತ್ತೆ, ಆದರೆ ಸ್ವಲ್ಪ ನೀರಲ್ಲಿ ಕೈ ಅದ್ದಿ ಈ ಥರ ಮಾಡ್ಕೋಬೇಕು. ಎಲ್ಲವನ್ನೂ ಇದೇ ರೀತಿ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಸ್ವಲ್ಪ ತೊಗೋಬೇಕು. ಸ್ವಲ್ಪ ತೊಗೊಂಡು ನೆಕ್ಸ್ಟ್ ಮತ್ತೆ ಇದು ತಣ್ಣಗಾಗಿದೆ. ಬಿಸಿ ಇದ್ದರೆ ಸೌಟಿಂದನೂ ಹಾಕ್ಕೋಬೋದು. ಆಯಿತಾ? ನೆಕ್ಸ್ಟ್ ಎಲ್ಲವನ್ನೂ ಇದೇ ರೀತಿ ಹಿಂಗೆ ಮಾಡ್ಕೋಬೇಕು. ಓಕೆ, ಚಿಕ್ಕ ಸೈಜ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಚಿಕ್ಕ ಸೈಜ್ ಕೂಡ ಮಾಡ್ತೀನಿ. ಚಿಕ್ಕ ಮುದ್ದೆ ಮಾಡಿಕೊಂಡು ಚಿಕ್ಕ ಸೈಜ್ ಕೂಡ ಮಾಡೋಣ. ಓಕೆ, ಚಿಕ್ಕ ಸೈಜ್ ಇದೆ. ಓಕೆನಾ? ಚಿಕ್ಕ ಸೈಜ್ ಬೇಕಂದ್ರೂ ಓಕೆ ಮಾಡ್ಕೋಬೋದು. ಸ್ವಲ್ಪ ನೀರಲ್ಲಿ ಎದ್ದಿ ಈ ಥರ ಮಾಡ್ಕೋಬೇಕು. ಓಕೆ, ಸ್ವಲ್ಪ ನೀರೆಲ್ಲ ಕೈ ಎತ್ತಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿರಿ ಎಲ್ಲ ಕ್ವಾಂಟಿಟಿನೂ ಈ ರೀತಿಯೂ ಮಾಡ್ಕೋಬೋದು. ಓಕೆ, ದೊಡ್ಡ ಸೈಜ್ ಆದರೂ ಮಾಡಿ, ಚಿಕ್ಕ ಸೈಜ್ ಆದರೂ ಮಾಡ್ಕೊಳ್ಳಿ. ಈ ಥರ ಇದೆ ಇದು. ಇವಾಗ ಮಾಡ್ಕೋಬೇಕು. ಒಂದೇ ತಗೊಂಡು ಚಿಕ್ಕ ಬೇಕಾದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಎಲ್ಲವನ್ನು ಅದೇ ರೀತಿ ಮಾಡ್ಕೋಬೇಕು. ಇದನ್ನು ಇದೇ ರೀತಿ ಎಲ್ಲವೂ ಚಿಕ್ಕ ಮುದ್ದೆ ಮಾಡ್ಕೊಂಡಿದ್ದೆ ತಟ್ಟಬೇಕು. ಓಕೆ, ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಇವಾಗ ಓಕೆ, ನೆಕ್ಸ್ಟ್ ಇಲ್ಲ ಸೈಜ್ ಯಾವುದಾದ್ರೂ ಮಾಡ್ಬೋದು. ದೊಡ್ಡದಿಲ್ಲ ಅಂದರೆ ದೊಡ್ಡದು, ಚಿಕ್ಕದಿಲ್ಲ ತಣ್ಣಗಾಗಿದೆ ಇದು, ಹಾಗಾಗಿ ಬಿಸಿಲಿಗೆ ಚೆನ್ನಾಗಿ 4 ದಿವಸ ಒಣಗಿಸ್ಕೊಂಡಿದ್ದೀನಿ. ವೆರಿ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಹೆಲ್ದಿ ಇರುತ್ತೆ. ಎಷ್ಟು ದಿವಸ ಇಟ್ಟರೂ ಹಾಳಾಗಲ್ಲ. ತವಾ ಬಿಸಿಗಿಡಬೇಕು. ಒಂದು ತವಾ ಬಿಸಿಗಿಡ, ಎಣ್ಣೆ ಕಾಯಲ್ಲಿ ಇಡಬೇಕು. ತವಾ ಇಟ್ಟು ಎಣ್ಣೆ ಕಾಯಲ್ಲಿ ಇಡಬೇಕು. ಎಣ್ಣೆ ಕಾದಿದೆಯಾ ಅಂತ ಸ್ವಲ್ಪ ಸ್ಯಾಂಪಲ್ ನೋಡಬೇಕು. ಓಕೆ, ಇನ್ನೂ ಕಾಯ್ಬೇಕು, ಇನ್ನೂ ಕಾದಿಲ್ಲ, ಕಾಯಲಿ. ಏನು ಅರ್ಜೆಂಟ್ ಇದೆ, ಏನು ಅರ್ಜೆಂಟ್ ಇಲ್ಲ. ಓಕೆ, ಇನ್ನೂ ಸ್ವಲ್ಪ ಕಾಯಬೇಕು, ಇನ್ನೂ ಕಾದಿಲ್ಲ, ಕಾಯಲಿ. ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡೋಣ, ಹಾಕೊಂಡ್ಬಿಡೋಣ. ಎಣ್ಣೆ ಕಾದಾಗಿದೆ. ಮತ್ತು ಎಲ್ಲ ಸಂಡಿಗೆ ಇದೇ ರೀತಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಂಡು ಇದು ತುಂಬ ಟೇಸ್ಟಿ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ ಇದು. ಓಕೆ, ಎಲ್ಲ ಮಸಾಲ ಎಲ್ಲ ಇದರೊಳಗೆ ಹಾಕಿದೆ ಅಲ್ಲ ಆಲ್ರೆಡಿ. ಉಪ್ಪು ಹಾಕಿದೆ, ಶುಂಠಿ ಹಾಕಿದೆ, ಜೀರಿಗೆ, ಅಜ್ವಾನು ಹಾಗೂ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಅಕ್ಕಿ ನುಚ್ಚು ನೆನೆಸ ಹಾಕಿ ಮಾಡಿರೋವಂಥದ್ದು. ಇದು ತುಂಬ ಟೇಸ್ಟಿ ಆಗಿದೆ. ಓಕೆ, ನೋಡಿ ಮುತ್ತುಗಳು ಇರುತ್ತಲ್ಲ, ಸೇಮ್ ಮುತ್ತು ಥರ ಇದೆ. ಇದರಲ್ಲಿ ಸಬ್ಬಕ್ಕಿ ಅಥವಾ ಉದ್ದಿನಬೇಳೆ ಏನು ಬಳಸಿಲ್ಲ, ಬರೀ ಅಕ್ಕಿ ನುಚ್ಚು ಅಷ್ಟೇ ಹಾಕಿ ಮಾಡಿರೋದು. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ರೆಸಿಪಿ. ಓಕೆ, ನೋಡಿ ಮುತ್ತುಗಳು ಇರುತ್ತಲ್ಲ, ಮುತ್ತುಗಳು ಥರ ಕಾಣಿಸ್ತಾ ಇದೆ. ವೆರಿ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ. ಇದು ಒಂದು ಡಿಫ್ರೆಂಟ್ ಆಗಿದೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಕ್ಕಿ ನುಚ್ಚು ಬರುತ್ತಲ್ಲ, ಅಕ್ಕಿ ನುಚ್ಚಿಂದ ಮಾಡಿರುವಂಥ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸೇಮ್ ನಾವು ನಾರ್ಮಲ್ ಸಂಡಿಗೆ ಹೆಂಗೆ ಸ್ಟೋರ್ ಮಾಡ್ಕೊತೀವಿ, 2 ವರ್ಷ 3 ವರ್ಷ 4 ವರ್ಷವರೆಗೂ ಸ್ಟೋರ್ ಮಾಡ್ಬೋದು. ಏನು ಗಿಂಗಸ್ ಅಂತ ಏನು ಬರಲ್ಲ. ಯಾಕಂದರೆ ಒಣಗಿಸ್ಕೋಬೇಕಾದ್ರೆ ನೀಟಾಗಿ ಒಣಗಿಸ್ಕೋಬೇಕು. ಒಂದು 4 ದಿವಸ ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಹಾಗೂ ಯಾವಾಗಾದರೂ ಒಂದು 6 ಮಂತ್ಗೆ 5 ಮಂತ್ಸ್ 6 ಮಂತ್ಗೆ ಬಿಸಿಲು ಜಾಸ್ತಿ ಇದ್ದಾಗ ಎಲ್ಲ ಒಣಗಿಸಿ ಮತ್ತು ಡಬ್ಬದಲ್ಲಿ ಸ್ಟೋರ್ ಮಾಡ್ಬೋದು. ನಾರ್ಮಲ್ ಸಂಡಿಗೆ ಯಾವ ರೀತಿ ಸ್ಟೋರ್ ಮಾಡಿರುತ್ತೆ ಆ ರೀತಿ ಸ್ಟೋರ್ ಮಾಡ್ಬೋದು.